ಒಂದು ಕೊಲೆ 13 ಜನರ ಬಂಧನ ಆಗಿದೆ. ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆಗಿರುವಂತಹದ್ದು. ಅವರನ್ನ ಈಗ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರ ಭದ್ರತೆಯೊಂದಿಗೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪಕ್ಕ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿರುವಂತಹದ್ದು. ಮಧ್ಯೆ ದರ್ಶನ್ ಅವರನ್ನ ಕೂರಿಸ್ಕೊಂಡು ಹೋಗಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಎದುರು ಅವರನ್ನು ಹಾಜರುಪಡಿಸ್ತಾರೆ. ಅಲ್ಲಿ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಸ್ಟಡಿಗೆ ಕೊಡ್ತಾ ಇದ್ದ ಹಾಗೆ ವಿಚಾರಣೆಯನ್ನು ಆರಂಭಿಸ್ತಾರೆ ಪೊಲೀಸರು. 13 ಜನರ ಪಾತ್ರ ಏನು, ಯಾರ್ಯಾರು ಏನೇನು ಕೆಲಸ ನಿರ್ವಹಿಸಿದ್ರು, ಆ ಕೊಲೆಗೂ ಈ 13 ಜನರಿಗೆ ಇರುವಂತಹ ಲಿಂಕ್ ಏನು, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಆಳವಾಗಿ ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ ಪೊಲೀಸರು. ಕಾಮಾಕ್ಷಿ ಪಾಳ್ಯ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕಾಮಾಕ್ಷಿ ಪಾಳ್ಯ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ ಕೂಡ ಮುಗಿದಿದೆ. ಕೆಲವೇ ಕ್ಷಣಗಳಲ್ಲಿ ಕೋರಮಂಗಲದ ಜಡ್ಜ್ ನಿವಾಸದ ಮುಂದೆ ದರ್ಶನ್ ಅವರನ್ನ ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರು ಇವರನ್ನ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ, ಪೊಲೀಸರ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪೊಲೀಸರ ಕಸ್ಟಡಿಗೆ ಪಡೆದುಕೊಳ್ತಾ ಇದ್ದ ಹಾಗೆ ತನಿಖೆಯನ್ನು ಆರಂಭಿಸ್ತಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆಗಳಾಯಿತು, ಏನೆಲ್ಲ ಆಯಿತು, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ನಟ ದರ್ಶನ್, ಆತನ ಸ್ನೇಹಿತೆ ಪವಿತ್ರ ಗೌಡ ಸೇರಿ ಒಟ್ಟು 13 ಜನರನ್ನ ಈ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಬೆಳಗ್ಗೆ 8:30ಯಿಂದ ಆರಂಭವಾದಂತಹ ವಿಚಾರಣೆ 5 ಗಂಟೆಗೆ ಮುಗಿದಿರುವಂತಹದ್ದು. ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವರು ಪೊಲೀಸರ ಕಸ್ಟಡಿಗೆ ಪಡೆದುಕೊಳ್ಬೇಕು ಅಂಥೇಳಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಸೇರಿ ಒಟ್ಟು 13 ಮಂದಿಯನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರಿಗೆ ರಿಮೈಂಡ್ ಅಪ್ಲಿಕೇಶನ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಈ ಪ್ರಕರಣದ ವಿವರಣೆ ಇರುತ್ತೆ ಸಂಪೂರ್ಣವಾಗಿ. ಯಾಕಾಗಿ ಇವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪೊಲೀಸರ ಪರ ವಕೀಲರು ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖಿಸಿರ್ತಾರೆ. 7 ದಿನ ಅಥವಾ 14 ದಿನಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಅಷ್ಟು ದಿನ ಯಾಕೆ ಬೇಕು ಅಂತ ಕೂಡ ಜಡ್ಜ್ ಮರುಪ್ರಶ್ನೆಯನ್ನು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಗಿತಾ, ಎಷ್ಟು ಗಂಟೆಗೆ ಈಗ ಅವರು ನ್ಯಾಯಾಧೀಶರ ಎದುರು ಹಾಜರುಪಡಿಸಬಹುದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಮುರಳಿ? ಪ್ರೇಮ್, ಏನಂದ್ರೆ ಈಗಾಗಲೇ ಕೋರ್ಟ್ನ ಕಲಾಪದ ಅವಧಿ ಏನಿತ್ತು, ಕೋರ್ಟ್ ಕಲಾಪದ ಅವಧಿ ಮುಕ್ತಾಯಗೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಿಗೆ ಅದನ್ನ ಹೇಳುವಂತದ್ದು ಅಥವಾ ಅವ್ರ ಹತ್ರ ಕಾಲಾವಕಾಶನ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಪೊಲೀಸರು ಮಾಡಿದಾರ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಯಾಕಂದ್ರೆ 2 ರೀತಿಯ ವಿಚಾರಗಳಿದಾವೆ. ಒಂದು, ಈಗ ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ ಅಥವಾ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತ ಪ್ರಕ್ರಿಯೆಗಳಿರುವಂತದ್ದು. ಯಾಕಂದ್ರೆ 13 ಜನ ಆರೋಪಿಗಳಿದ್ದಾರೆ. 13 ಜನ ಆರೋಪಿಗಳಾಗಿರೋ ಹಿನ್ನೆಲೆಯಲ್ಲಿ ಅವರನ್ನ ಯಾವ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಏನು, ಇದೆಲ್ಲ ವಿಚಾರಗಳು ಕೂಡ ಇದಾವೆ. ಯಾಕಂದ್ರೆ ಅವರ ಮೆಡಿಕಲ್ ಟೆಸ್ಟ್ ಏನಿದೆ, ಮೆಡಿಕಲ್ ಟೆಸ್ಟ್ ಮುಕ್ತಾಯಗೊಳ್ಳಕ್ಕೆ ಕನಿಷ್ಠ 6-15 ಆಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಮೆಡಿಕಲ್ ಅನ್ನ ಮಾಡಿಸ್ಬೇಕು. ಮೆಡಿಕಲ್ ಅನ್ನ ಮಾಡಿಸಿ ಅದಕ್ಕೆ ಸಮಯಾವಕಾಶಗಳು ಬೇಕಾಗ್ತದೆ. 13 ಜನ ಪ್ರತ್ಯೇಕವಾಗಿ ಮೆಡಿಕಲ್ ಅನ್ನ ಮಾಡಿಸಿ ಅವರನ್ನ ಕರ್ಕೊಂಡು ಬರ್ಲಿಕ್ಕೆ 6:15, 6:20 ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ 5:30ಕ್ಕೆ ಕೋರ್ಟ್ ಕಲಾಪದ ಅವಧಿ ಮುಕ್ತಾಯ ಆಗಿದೆ. ಅದನ್ನ ನ್ಯಾಯಾಧೀಶರಿಗೆ ತಿಳಿಸಿದಾರ, ಈ ರೀತಿ ನಾವು ಹಾಜರುಪಡಿಸ್ತೀವಿ ಏನಂತ ಏನಾದ್ರು ಕಾಲಾವಕಾಶವನ್ನು ಪಡ್ಕೊಂಡಿದಾರ, ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಅಕಸ್ಮಾತ್ ಏನಾದ್ರು ನ್ಯಾಯಾಧೀಶರು ಇಲ್ಲಿಂದ ತೆರಳಿದ್ರೆ, ಅಂದ್ರೆ ಕೋರ್ಟ್ ಆವರಣದಿಂದ ಕೋರ್ಟ್ ಕಲಾಪ ಮುಗಿಸಿ ತೆರಳಿದ್ರೆ ಅವರನ್ನ ನ್ಯಾಯಾಧೀಶರ ಮನೆ ಅಂದ್ರೆ ಕೋರಮಂಗಲದ ಮನೆ ಏನಿದೆ ಮನೆಗೆ ಹಾಜರುಪಡಿಸಿ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ಬೇಕಾಗಿರುವಂತದ್ದು. ಪ್ರೇಮ್, ಮುರಳಿ, ಯಾವುದೇ ವ್ಯಕ್ತಿಯ ಬಂಧನದ ನಂತರ 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ನ ಎದುರು ಹಾಜರುಪಡಿಸಬೇಕಾಗುತ್ತೆ. ಇವತ್ತೇನೆ ಹಾಜರುಪಡಿಸ್ತಾರಾ ಅಥವಾ ಏನಾದರೂ ಇದು ಡಿಲೇ ಆಗಬಹುದಾ ಅಂತ? ಇಲ್ಲ ಪ್ರೇಮ್, ಯಾಕಂದ್ರೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆಗಳೇಂತೂ ಆ ಪ್ರಕ್ರಿಯೆಗಳಿಗೆಲ್ಲ ಪ್ರಾರಂಭ ಆಗಿಬಿಟ್ಟಿದ್ದಾವೆ. ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಯಾವುದು ಕೂಡ ಇಲ್ಲ. ಯಾಕಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು, ಮೆಡಿಕಲ್ ಟೆಸ್ಟ್ ಪ್ರಕ್ರಿಯೆ ಕೂಡ ಈಗಾಗಲೇ ಚಾಲು ಆಗಿರುವಂತದ್ದು. ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದು ಓಪನ್ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾ ಅಥವಾ ನ್ಯಾಯಾಧೀಶರ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾ, ಅದು ಕಾಲಾವಕಾಶದ ಮೇಲೆ ಕಾಲಾವಧಿ ಯಾವ ರೀತಿಯಲ್ಲಿ ಅವಕಾಶವನ್ನು ಕೊಡ್ತದೆ ಅದ್ರ ಮೇಲೆ ತೀರ್ಮಾನಗಳು ಆಗ್ಬೇಕಿರುವಂತದ್ದು.
ಸದ್ಯಕ್ಕೆ ಇಲ್ಲಿಯ ತನಕ ಕೂಡ ಓಪನ್ ಕೋರ್ಟ್ ನಲ್ಲೇ ಹಾಜರುಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿದಾವೆ. ಆದ್ರೆ ಇನ್ನೂ ತಡ ಆದ್ರೆ ಆ ನ್ಯಾಯಾಧೀಶರು ಅದನ್ನ ಯಾವ ರೀತಿಯಲ್ಲಿ ಪರಿಗಣಿಸ್ತಾರೆ, ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿ ಅಂತ ಏನಾದ್ರು ಸೂಚನೆ ಕೊಟ್ಟು ಮನೆಗೆ ತೆರಳಬಹುದಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲಗಳಿದಾವೆ. ಸದ್ಯಕ್ಕೆ ಇನ್ನೂ ಕೂಡ ಸ್ಪಷ್ಟತೆಗಳು ಕೂಡ ಇಲ್ಲ. ಅಂದ್ರೆ ಕೋರ್ಟ್ ಕಲಾಪ ಮುಕ್ತಾಯ ಆಗಿರೋ ಹಿನ್ನೆಲೆಯಲ್ಲಿ ಸ್ಪಷ್ಟತೆಗಳಿಲ್ಲ. ಯಾವಾಗ ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತೊಳಗೆ ಕನ್ಫರ್ಮ್ ಆಗಿ ಗೊತ್ತಾಗಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ರೇಣುಕಾ ಸ್ವಾಮಿ ಎಂಬ ಚಿತ್ರದುರ್ಗ ಮೂಲದ ವ್ಯಕ್ತಿ ಆತ ಸೋಷಿಯಲ್ ಮೀಡಿಯಾ ಮುಖಾಂತರ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದು ಮತ್ತು ಆಕೆಯ ಪೋಸ್ಟ್ಗಳಿಗೆ ಕಮೆಂಟ್ಗಳನ್ನು ಮಾಡುವಂಥದ್ದು ಇದೆಲ್ಲವನ್ನು ಮಾಡಿದ್ರ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಒಂದು ಅರ್ಥದ ವಾರ್ನಿಂಗ್ ರೀತಿಯ ಮೆಸೇಜನ್ನು ಕೂಡ ಅದನ್ನು ಮಾಡಿದ್ದು ಈಗ ಎಲ್ಲೆಡೆ ಅದು ವೈರಲ್ ಆಗ್ತಾ ಇದೆ. ಟೈಮ್ ವಿಲ್ ಕಮ್ ಅನ್ನುವಂತಹ ರೀತಿಯಲ್ಲಿ ವೇಟ್ ಅಂಡ್ ಸಿ ಅಂತ ಅವರು ಹೇಳ್ತಾರೆ. ಸೊ ಇದೇನಾ ವೇಟ್ ಅಂಡ್ ಸಿ ಅನ್ನುವಂತಹ ಚರ್ಚೆಗಳು ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಚಿತ್ರದುರ್ಗದ ವ್ಯಕ್ತಿ ಬೆಂಗಳೂರಿಗೆ ಹೇಗೆ ಬಂದರು ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಒಬ್ಬ ಮಹಿಳೆಯ ಹೆಸರಿನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳೋ ಮೂಲಕವಾಗಿ ರಾಘವೇಂದ್ರ ಎಂಬ ವ್ಯಕ್ತಿ ಆತನ ಜೊತೆಗೆ ಚಾಟ್ ಮಾಡಿ ನೀನು ಬೆಂಗಳೂರಿಗೆ ಬಾ ಅಂತ ಕರೆಸ್ಕೊಂಡು ಆ ನಂತರ 24 ಗಂಟೆಗಳ ಕಾಲ ಆ ಒಂದು ಗೋಡೌನ್ನಲ್ಲಿ ಕೂಡಿ ಹಾಕೋ ಮೂಲಕವಾಗಿ ನಂತರ ವಿಪರೀತವಾದಂತಹ ಟಾರ್ಚರನ್ನು ಕೊಡ್ತಾರೆ. ಮೂಗು, ಬಾಯಿ, ದವಡೆ ಎಲ್ಲವೂ ಕೂಡ ಜಜ್ಜು ಹೋಗೋ ಹಾಗೆ ಹಲ್ಲೆ ನಡೆಸ್ತಾರೆ. ಮರ್ಮಾಂಗಕ್ಕೂ ಹಲ್ಲೆಯನ್ನು ನಡೆಸಿದ್ರ ಪರಿಣಾಮ ಆತ ಮೃತಪಟ್ಟಿದ್ದಾನೆ ಅಂತ. ಇಷ್ಟು ಹಲ್ಲೆಗೆ ಪ್ರಯತ್ನ ನಡೆಸಿದವರ ಪೈಕಿ ಅಂದರೆ ಸುಪಾರಿ ಕೊಟ್ಟಂಥವ್ರು ದರ್ಶನ್ ಅಂತ ಈಗ ತಿಳಿದು ಬರ್ತಾ ಇದೆ ಮತ್ತು ಪವಿತ್ರ ಗೌಡ ಇವರೆಲ್ಲರಿಗೂ ಕೂಡ ಆಪ್ತರು ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಪವಿತ್ರ ಗೌಡ ಒಂದು ರೀಸನ್ ಅನ್ನ ಇಟ್ಕೊಂಡು ಈ ವ್ಯಕ್ತಿಯನ್ನ ಕೊಲೆ ಮಾಡುವ ಹಂತಕ್ಕೆ ಹೋದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. ಮತ್ತು ಕೊಲೆಯ ಸಂದರ್ಭ ಅಂದರೆ ಕಿಡ್ನಾಪ್ ಆದಂತಹ ನಂತರದಲ್ಲಿ ಈತನನ್ನ ಕಿಡ್ನಾಪ್ ಮಾಡಿದ್ದೀವಿ ಅಂತ ಮೊದಲೇದಾಗಿ ದರ್ಶನ್ಗೆ ಕರೆ ಮಾಡ್ತಾರೆ ದರ್ಶನ್ ಅವರ ಆಪ್ತರು. ಆ ನಂತರ ಕರೆ ಸ್ವೀಕಾರ ಮಾಡಿ ಕೆಲವೇ ಹೊತ್ತುಗಳಲ್ಲಿ ರೆಸ್ಟೋರೆಂಟ್ನಲ್ಲಿದ್ದಂತಹ ದರ್ಶನ್ ಅವರು ನೇರವಾಗಿ ಆ ಗೋಡೌನ್ಗೆ ಹೋಗ್ತಾರೆ. ಅವರು ಕೂಡ ಅವರು ಹೋಗೋ ಮುಂಚಿತವಾಗಿ ಸರಿಯಾಗಿ ಅಣ್ಣಗಾಯಿ ನೀರ್ಗಾಯಿ ಆಗೋ ಹಾಗೆ ಹಲ್ಲೆ ನಡೆಸಿದ್ದಂತಹ ಆಪ್ತರು. ಆ ನಂತರ ದರ್ಶನ್ ಕೂಡ ಹಲ್ಲೆ ನಡೆಸ್ತಾರೆ. ಅಲ್ಲಿಗೆ ಮತ್ತೆ ಪವಿತ್ರ ಗೌಡ ಕೂಡ ಬರ್ತಾರೆ. ಪವಿತ್ರ ಗೌಡ ಕೂಡ ಆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. 5:30 ಸಂದರ್ಭ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. 6:30 ಸಂದರ್ಭ ಮತ್ತೊಂದು ಕರೆ ಬರುತ್ತೆ ದರ್ಶನ್ಗೆ. ಈ ವ್ಯಕ್ತಿ ರೇಣುಕಾ ಸ್ವಾಮಿ ಏನಿದ್ದಾರೆ ಅವರು ಸಾವನ್ನಪ್ಪಿದ್ದಾರೆ ಅಂತ. ಆ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲಾದ್ರೂ ಬಿಸಾಕಿ ಅಂತ ಹೇಳ್ತಾರೆ ದರ್ಶನ್ ಅಂತ ಆರೋಪಿಗಳು ವಿಚಾರಣೆಯ ಹಂತದಲ್ಲಿ ಹೇಳಿರುವಂತಹ ಅಂಶ. ಸೊ ಇದರ ಆಧಾರದ ಮೇಲೆ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಮೆಡಿಕಲ್ ಟೆಸ್ಟ್ ಆಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ನಂತರ ಕಸ್ಟಡಿ ಪ್ರಕ್ರಿಯೆಗಳು ಆಗುತ್ತೆ. ಎಷ್ಟು ದಿನಗಳ ಕಸ್ಟಡಿ, ಮುಂದಿನ ಹಂತ ಏನು,